ನಮಸ್ಕಾರ ಬಂಧು ಬಾಂಧವರೇ. ಇವತ್ತು ಹಂಚಿಕಡ್ಡಿ ಕುಯ್ಕೋಬೇಕಿತ್ತು. ಹಂಚಿಕಡ್ಡಿ 3 ವರ್ಷದಲ್ಲಿ ಕೂದಿರೋದು. ಯಾರ್ಯಾರು ಕುಯ್ಕೋಬೇಕ್ತಿದ್ರು ನಮ್ಮ ತೇವರಲ್ಲಿ ಬದುಗಳಲ್ಲಿ. ನಮ್ಮ ಹಾಸನ ಭಾಷೆ ಬದುನಲ್ಲಿ ಹಂಚಿಕಡ್ಡಿ ಇದ್ದಾವ. ಯಾರ್ಯಾರು ಕುಯ್ತಾಯಿದ್ರು. ಅವನು ಅವಲ ಕುಯ್ದಿರಲಿಲ್ಲ 3 ವರ್ಷದಿಂದ. ಈ ವರ್ಷ ಬರ್ಲಕಡಿನೇ ಇಲ್ಲ. ಪಿಂಕಮ್ಮ ಇದ್ದಾಳೆ. ಏನಮ್ಮ ಏನು ಬೇಕು? ಏನು ಬೇಕು? ಏನು ಬೇಕಮ್ಮ? ಅಪ್ಪ ಬರ್ತದೀಗ. ನೀರು ಕುಡಿಸ್ಕೊಂಡು ಮೇವು ಹಾಕಿಸ್ಕೊಂಡು ಇರು, ಬರ್ತೀನಿ. ಹಂಚಿಕಡ್ಡಿ ಕೊಯ್ಯಕ್ಕೆ ಹೋಗ್ತಿದ್ದೀನಿ. ಚಿನ್ನಮ್ಮ ಬಾಯ್, ಟೈಮ್ ಆಯ್ತದೆ. ಮಧ್ಯಾಹ್ನಕ್ಕೆ ಬಂದು ಕುರಿ ಬಿಡಬೇಕು. ಮಧ್ಯಾಹ್ನ ತಕ್ಕ ಒಂದು ಎಷ್ಟೈತದ ಅಷ್ಟು ಬರ್ಲನ್ನ ಕುಯ್ಕೊಂಡು ಬರೋಣ. ಸುಮಾರು ಜನ ಕುಯ್ಕೊಂಡು ಹೋಗ್ಬಿಟ್ಟವ್ರೆ ಇರತ್ತವೆಲ್ಲ. ಏನಮ್ಮ? ಅವನು ಬಾಯ್, ಅಪ್ಪ ಬತ್ತೈತಲ್ಲ ಬೈಕಲ್ಲಿ. ನೀರು ಕುಡಿ. ನೀರಾ ನೋಡಲ್ಲಿ ಬತ್ತೈತೆ ಬೈಕಲ್ಲಿ. ಹೆಂಗೆ ಕಿವಿ ಸೆನ್ಸ್ ಮಾಡ್ತಾಳೆ ಅವ್ರು ಬರೋದನ್ನ ನೋಡಿ. ಈಗ ಎಲ್ಲಿ ಬತ್ತೈತೇನಪ್ಪ ಚಿನ್ನು? ಅಣ್ಣ ಅವ್ಳಿಗೆ ಆಲ್ರೆಡಿ 3-4 ತಿಂಗಳು ಆಗೈತೆ. ನಾವು ಹುಟ್ಟಿದಾಗ ಬೇರೆ ಮನೆಯಿಂದ ತಂದಿದ್ದು ಕರು. ಅದು ಮನೆ ಕರು ಅಲ್ಲ. ನಮಗೆ ನಮ್ಮ ಮನೆಯ ಹಸುಗಳು ಯಾವನು ದುಡ್ಡು ಕೊಟ್ಟು ತಂದಿದ್ದಲ್ಲ. ಅಂದರೆ ಮನೆಯಲ್ಲೇ ಕರು ಹಾಕಿದ್ದನ್ನ ಸಾಕಿ ದೊಡ್ಡವ್ರು ಮಾಡ್ಕೊಂಡಿರೋದು ನಾವು. ನಮಗೆ ಕರುಗಳು ಸಾಕೋಕ್ಕೆ ತುಂಬ ಇಷ್ಟ. ಅಂದರೆ ದೊಡ್ಡ ಹಸು ಆದರೆ 70,000 80,000 ಕೊಟ್ಟು ತಗೊಳ್ಳೋ ಇದಿಲ್ಲ ನಮಗೆ. ಅದರಿಂದ ಕರುಗಳನ್ನೇ ಸಾಕೋದ್ರಿಂದ ಅವಕ್ಕೆ ನಾವೇ ಫುಡ್ ಹಾಕಿ ನಾವೇ ಎನರ್ಜಿನ ಫೀಡ್ ಮಾಡಿರ್ತೀವಿ. ಅದರಿಂದ ಅವಕ್ಕೆ ತಾಕತ್ತು ಇರ್ತದೆ. ಹೊರಗಡೆಯಿಂದ ತರೋಕ್ಕೆ ಏನು ಕಾಯಿಲೆ ಇರುತ್ತೋ ಏನೋ ಅಂದ್ಬಿಟ್ಟು ಗೊತ್ತಾಗಲ್ಲ. ಹೊರಗಡೆಯಿಂದ ತಂದವು ಕೆಲವು ಬಾವಾಗಿರುತ್ತವೆ, ಕೆಲವರು ಸುಮ್ಮನೆ ಸುಳ್ಳು ಹೇಳಿರ್ತಾರೆ. 10 ಲೀಟ್ರು ಅಂತ ಕೊಡ್ತಾರೆ. ನಮಗೆ ಬರೋದೇ 5 ಲೀಟ್ರು 4 ಲೀಟ್ರ್ ಹಾಲು. ಇನ್ವೆಸ್ಟ್ಮೆಂಟ್ ಜಾಸ್ತಿ. ನಾವು ಸ್ವಲ್ಪ ಬೇಸಿಕ್ಕಿಂದ ಹೋಗ್ತಿರೋದ್ರಿಂದ, ತಳಪಾಯದಿಂದ ಉನ್ನತೀಕರಣ ಕಡೆ ಹೋಗ್ತಿರೋದ್ರಿಂದ ನಾವೇ ಹಾಳಾಗಿ ದುಡಿಯೋಣ. ಆಮೇಲೆ ಅರ್ಸ ಆಗೋದು ಬಿಡೋದು ನಮ್ಮ ಹಣೆ ಬರ. ಫಸ್ಟ್ ಸ್ಟಾರ್ಟಿಂಗ್ ಹಾಳಾಗಿ ದುಡಿಯೋಣ ಅಂದ್ಬಿಟ್ಟು ಕರುಗಳಿಂದ ಸ್ಟಾರ್ಟ್ ಮಾಡಿದ್ದು. ಇವಾಗ 2 ಹಸು ಇದೆ. ಒಂದು ಹಸು ಇತ್ತು, ಹುಷಾರಿಲ್ದೇ ಕಂದ್ಗರ ಹಾಕ್ಬಿಡ್ತು. ಆಮೇಲೆ ಅದು ಹುಷಾರಾಗೋ ಥರನೂ ಕಾಣಲಿಲ್ಲ. ನಾವು ಸಾಕೋರಿಗೆ ಕೊಟ್ಟಿದ್ದು, ಕುಯ್ಯೋರ್ಗೇನು ಕೊಡಲಿಲ್ಲ, ಬೇಜಾರು ಮಾಡ್ಕೋಬೇಡಿ ಹಂಗಂತ. ಹಾಲು ಕೊಡ್ತಿತ್ತು ಸಾಕು. ನಮ್ಮ ಮನೆಗೆ ಅಷ್ಟು ಹಾಲು ಮನೆ ಬಳಕೆಗೆ ಅಂದ್ಬಿಟ್ಟು ಹಸು ಚೆನ್ನಾಗೈತೆ, ನೆಕ್ಸ್ಟ್ ಕರ ಹೆಂಗೋ ಹೆಚ್ಚಿಸ್ಕೊತೀವಿ ಅಂತ ತಗೊಂಡೋಗಿದ್ರು. ಈ ಪಿಂಕುನ 1,000 ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದು ಬೇರೆ ಊರಿಂದ. ಅವ್ರೇನು ಮಾಡಿಬಿಟ್ಟಿದ್ರು, ಸ್ಟಾರ್ಟಿಂಗು ಗೀಬಲ್ ಬರುತ್ತಲ್ವ, ಅದೆಷ್ಟು ಕುಡಿಸಿದ್ರು ಹಾಲಿಗೆ ಪ್ರೋಟೀನಿಂದ ಕರುಗಳು ಚೆನ್ನಾಗಿ ಡೆವಲಪ್ ಆಗುತ್ತೆ. ಅವ್ರೇನು ಮಾಡಿಬಿಟ್ಟಿದ್ರು, ಹಾಲನ್ನೇ ಕೊಟ್ಟಿರಲಿಲ್ಲ. ಉಚ್ಕೋತದೆ, ಆಮೇಲೆ ಕರು ಸತ್ತೋಗುತ್ತೆ ಅಂತ. ನಾವಾಗಲ್ಲ, ಅದು ಎಷ್ಟು ಕುಡಿತದೋ ಅಷ್ಟನ್ನ ಹಾಲನ್ನ ಕೊಡ್ತೀವಿ. ಹುಟ್ಟಿದ ಮಕ್ಕಳಿಗೆ ಹೇಗೋ ಹಾಗೇ ಪ್ರೋಟೀನ್ ಯುಕ್ತವಾಗಿರುತ್ತೆ ಅಂತ. ಆದ್ದರಿಂದ ಸ್ವಲ್ಪ ಅವಳು ವೀಕ್ನೆಸ್ ಆಗಿದ್ದಾಳೆ. ಹೆಲ್ದಿ ಆಗಿದ್ದಾಳೆ, ಅಂದರೆ ಹಾಗೆ ಸೊರ್ಕೊಂಡಿದ್ದಾಳೆ. ಎರೆ ಔಷಧಿ ಎರೆ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ. ಮೇವೆಲ್ಲ ತಿಂತಾಳೆ. ಸ್ವಲ್ಪ ಹಂಗೆ ಕುಳ್ಳಸು ಇರ್ಬೋದೇನೋ, ಹಸು ನೋಡಿಲ್ಲ ನಾನು. ಅದರಿಂದ ಕುಳ್ಕಿದ್ದಾಳೆ. ನಾವು ದನ ಕರುಗಳನ್ನ ಚೆನ್ನಾಗೇ ಸಾಕ್ತೀವಿ. ಅದು ಇವಳು ಯಾಕೆ ಹಿಂಗೆ ಆಗಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಮೇಲೆ ಮೇಕೆ ಬೆಳಿತಾನೆ ಇಲ್ಲ, ಸುಮ್ಮನೆ ದಪ್ಪ ಆಗ್ತಾವಳೆ ಹೊರತು ಉದ್ದ ಆನೆ ಆಗ್ತಾಯಿಲ್ಲ. 4-5 ತಿಂಗಳು ಕರು.
ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನಿಲ್ಲಿ ಹಂಚಿಕಡ್ಡಿ ಕುಯ್ಯೋಕ್ಕೆ ಬಂದಿದ್ದೀನಿ. ನೀವು ನೋಡ್ತಿರ್ಬೋದು ನನ್ನ ಹಿಂದೆ ತುಂಬ ಹಂಚಿಕಡ್ಡಿಗಳಿದೆ. ಯಾರು ಹೊತ್ತು ಇಲ್ಲಿ ಬಂದವರೆಲ್ಲ ಕುಯ್ಕೊಂಡು ಹೋಗಿದ್ದಾರೆ. ನಮ್ಮದೇ ಹಂಚಿಕಡ್ಡಿ ಇದೆಲ್ಲ ಚೆನ್ನಾಗಿರುತ್ತವ ಆರಿಸ್ಕೊಂಡು ಕುಯ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾನು ಕುರಿಗಳನ್ನ ಇವತ್ತು ಬಿಟ್ಟಿಲ್ಲ ಮೇಯೋಕ್ಕೆ, ಮನೇಲೇ ಮೇವು ಹಾಕ್ಬಿಟ್ಟು ಬಂದಿದ್ದೀನಿ. ಹೋಗ್ಬೇಕು, ಮಧ್ಯಾಹ್ನ ಬಿಟ್ಕೊಬರ್ಬೇಕು. ಈಗ ಸದ್ಯಕ್ಕೆ ಹಂಚಿಕಡ್ಡಿ ಕೊಯ್ಯೋಣ ಫ್ರೆಂಡ್ಸ್. ನಿಮಗೂ ಯಾರಿಗಾನ ಹಂಚಿಕಡ್ಡಿ ಬೇಕಿದ್ದರೆ ತಿಳಿಸಿ. ಮಕ್ಕಳಿಗೆ ನಿವ್ಸೋಕ್ಕೆ, ದೃಷ್ಟಿ ತೆಗಿಯೋಕ್ಕೆ ಫ್ರೀಯಾಗೇ ಕಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನೇನು ಕಾಸ್ಟ್ ಮಾಡಲ್ಲ. ನನ್ನ ಹತ್ರನೂ ತುಂಬ ಜನ ಮಕ್ಳಿಗೆ ಬೇಕು ಅಂತ ಇಸ್ಕೊಂಡು ಹೋಗ್ತಾರೆ, ನಾನು ಕೊಡ್ತೀನಿ. ನೋ ಕಾಸ್ಟ್, ಫ್ರೀಯಾಗೇ ಕೊಡ್ತೀನಿ. ಯಾರಿಗಾನ ಮಕ್ಕಳಿಗೆ ದೃಷ್ಟಿ ತೆಗಿಯೋಕ್ಕೆ ಬೇಕು ಅಂದರೆ ಅಕ್ಕಪಕ್ಕದಲ್ಲಿರೋರು ಬಂದು, ಅಕ್ಕಪಕ್ಕದೂರವರು ಹತ್ರದಲ್ಲಿರೋರು ಬಂದು ತಗೊಂಡೋಗ್ಬೋದು. ಕೊರಿಯರ್ ಏನು ಮಾಡೋಕ್ಕಾಗಲ್ಲ, ಅದು ನೀವೇ ಬಂದು ತಗೊಂಡೋಗ್ಬೋದು. ಅಡ್ರೆಸ್ ಬೇಕು ಅಂದರೆ ತಿಳಿಸ್ತೀನಿ. ಹಂಚಿಕಡ್ಡಿ ಬೇಕು ಅಂದರೆ ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್. ಡ್ಯೂಟಿ ಆನ್.